ಇದನ್ನೀಗ ಮಿಕ್ಸಿಲಿ ರುಬ್ಕೊಳ್ಳೋಣ. ಇವತ್ತು ನಾವು ನಮ್ಮ ಮಸಾಲೆನ ರುಬ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಾ ಇದೀವಿ ಬೋರೋಸಿಲ್ ಅವರ ಸ್ಮಾರ್ಟ್ ಮಿಕ್ಸಿಯನ್ನ. ಬನ್ನಿ ಶುರು ಮಾಡೋಣ. ತರ್ತರಿ ಆದಂಗೆ ಆಗ್ಬೇಕಾ, ಅದಕ್ಕೆ ಇದನ್ನ ಹಾಕ್ತೀವಿ. ಇದು ಚಟ್ನಿಗಾಗಿರೋದ್ರಿಂದ ತರ್ತರಿಯಾಗಿರ್ಲಿ. ಓಕೆ, ಸೊ ಪೂರ್ತಿ ನುಣ್ಣಗೇನು ಬೇಡ. ಇದು ಕೊಂಚ ಸಾಲ್ಟ್ ಹಾಕೊಳ್ಳೋಣ. ಎಸ್. ನುಣ್ಣಗೆ ಬೇಡ, ತರ್ತರಿಯಾಗೇ ಇರಲಿ. ಒಗ್ಗರಣೆ ಮಾಡಿದ್ರೆ ಒಂದೊಳ್ಳೆ ಚೆನ್ನಾಗಿರುತ್ತೆ. ಮತ್ತೆ ನಾನೇ ಪರವಾಗಿಲ್ಲ ಸರ್. ಎಣ್ಣೆ ಒಂದು ಕುದಿಗೆ ಬಂದ್ಮೇಲೆ ಸಾಸಿವೆ ಹಾಕೋಣ. ಓಕೆ, ಕರಿಬೇವು ಅಂತದ್ದು ನಾವು ನನಗೆ ಜಾಸ್ತಿ ಚಟ್ಪಟ ಅಂತ ಇರಿ ಸರ್. ಹಾಕ್ಬಿಡಿ ಸರ್ ಬೇಗ ಬೇಗ. ಇದರಲ್ಲಿ ನೀವು ಮಾಡಿದ ಚಪಾತಿ, ನೀವು ಮಾಡಿದ ರೈಸ್ ಇದೆ, ನಾನು ಮಾಡಿದ ಚಟ್ನಿ ಇದೆ. ನೋಡಿ ರಿವ್ಯೂ ಹೇಳಿ. ಏನ್ ಸರ್, ಫ್ಯೂಚರ್ ಅಲ್ಲಿ ನಿಮ್ಮ ಮಗನ್ಗೂ ಈ ತರ ಡಬ್ಬ ಕಟ್ತಿರೋ ಇಲ್ವೋ ಸರ್ ನೀವು? ಬೋರೋಸಿಲ್ ಫ್ರೀ ಕೊಟ್ರೆ ಕಟ್ತೀವಿ. ನಿಮಗಾದ್ರೆ ಕೊಡ್ತಾರೆ ಬನ್ನಿ ಸರ್. ಇಷ್ಟು ನೀಟಾಗಿ ಪ್ಯಾಕ್ ಮಾಡ್ಕೊಡ್ತೀರ ಅಂದ್ರೆ ಖಂಡಿತವಾಗ್ಲೂ ಕಟ್ತಾರೆ. ವಾವ್, ಸೋ ಬ್ಯೂಟಿಫುಲ್. ಇಷ್ಟು ನೀಟಾಗಿ ರೆಡಿ ಮಾಡಿಕೊಟ್ಟಿದ್ದೀರಾ ಸರ್. ಓಕೆ, ಇವತ್ತು ನಾವು ಬಳಸ್ತಾ ಇದ್ದೀವಿ ಬೋರೋಸಿಲ್ ಅವರ ಕ್ಯೂಬ್ ಪಿಂಕ್ ಸ್ಕ್ವೇರ್ ಗ್ಲಾಸ್ ಲಂಚ್ ಬಾಕ್ಸ್. ಕ್ಯೂಬ್ ಪಿಂಕ್ ಸ್ಕ್ವೇರ್ ಗ್ಲಾಸ್ ಲಂಚ್ ಬಾಕ್ಸ್ ನಲ್ಲಿ ಊಟವನ್ನ ತಾಜಾ, ರುಚಿಕರ ಮತ್ತು ಆರೋಗ್ಯಕರವಾಗಿ ಕೊಂಡೊಯ್ಯಿರಿ. 100% ಬೋರೋಸಿಲ್ ಗ್ಲಾಸ್ ನಿಂದ ತಯಾರಾಗಿದ್ದು 350 ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನು ಸುಲಭವಾಗಿ ತಡ್ಕೊಳ್ಳುತ್ತೆ. ಏರ್ ಟೈಟ್ ಸೀಲ್ ಹೊಂದಿದ್ದು ಆಹಾರದ ತಾಜಾತನವನ್ನ ಕಾಪಾಡಿ ಜೊತೆಗೆ ಹೊರಗಿನ ಯಾವುದೇ ವಾಸನೆ ಒಳಗೆ ಬರದಂತೆ ತಡೆಯುತ್ತೆ. 100% ಲೀಕ್ ಪ್ರೂಫ್ ವಿನ್ಯಾಸದಿಂದ ಯಾವುದೇ ಸೋರಿಕೆ ಚಿಂತೆ ಇಲ್ಲ. ಮೈಕ್ರೋವೇವ್, ಓವೆನ್, ಫ್ರಿಡ್ಜ್, ಫ್ರೀಸರ್ ಹಾಗೆ ಡಿಶ್ ವಾಷರ್ ನಲ್ಲಿ ಸುರಕ್ಷಿತವಾಗಿ ಬಳಸಬಹುದು. ಸಾಮಾನ್ಯ ಪ್ಲಾಸ್ಟಿಕ್ ಅಥವಾ ಆರ್ಡಿನರಿ ಗ್ಲಾಸ್ ನಂತೆ ಆಹಾರಕ್ಕೆ ಯಾವುದೇ ರೀತಿಯ ರಾಸಾಯನಿಕ ಅಂಶವನ್ನ ಬಿಡೋದಿಲ್ಲ. ಸಾಮಾನ್ಯ ಗಾಜಿಗಿಂತ ಹೆಚ್ಚು ಗಟ್ಟಿತನ, ಹೆಚ್ಚು ಬಾಳಿಕೆಯನ್ನ ಹೊಂದಿದೆ. ಸ್ಕ್ರಾಚ್ ರೆಸಿಸ್ಟೆಂಟ್ ಆಗಿದ್ದು ದೀರ್ಘಕಾಲ ಹೊಸದರಂತೆ ಕಾಣುತ್ತೆ. ನಾನ್ ಪೋರಸ್ ಗ್ಲಾಸ್ ಆಗಿರೋದ್ರಿಂದ ಕಲೆಗಳು ಅಥವಾ ವಾಸನೆಗಳನ್ನ ಹೀರ್ಕೊಳ್ಳೋದಿಲ್ಲ. ವಾಹ್, ಸುನಿ ಸರ್ ಅವ್ರ ಮಮ್ಮಿ ರೆಸಿಪಿ ಯಮ್ಮಿ ಆಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದೀನಿ ಸರ್. ನೀವು ತಿನ್ಬೇಕು, ನೀವು ತಿಂದ್ಮೇಲೆ ನಾನು ತಿಂತೀನಿ ಸರ್. ಶೂರ್ ಮೇಡಮ್. ಈ ರಿವ್ಯೂ ತರ ನನ್ನ ಸಿನಿಮಾ ನಾನೇ ರಿವ್ಯೂ ಕೊಡೋಕ್ಕಲ್ಲ, ಸೊ ನೀವೇ ಹೇಳ್ಬೇಕು. ಒಂಥರ ಹುಳಿ ಆಗಿ ಚಳಿಗಾಲಕ್ಕಂತೂ ಸರ್ ಸಖತ್ತಾಗಿದೆ. ಆಕ್ಚುಲಿ ನಮ್ಮ ಸುನೀಲ್ ಸರ್ ಅವರ ಈ ಮೂಲಂಗಿ ಚಟ್ನಿ ಸಖತ್ತಾಗಿ ಬರಬೇಕು ಅಂದ್ರೆ ನಮ್ಮ ಆಹಾರ ಅವರ ಮಸಾಲಾ ಪೌಡರ್ ಏನಿದೆಯಲ್ಲ ಸರ್, ನಾವು ಅದನ್ನ ಯಾವುದೇ ಅಡುಗೆಗೆ ಬಳಸಿದ್ರು ಕೂಡ ಅದು ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡುತ್ತೆ. ಸೊ ಹಾಗಾಗಿ ನಮ್ಮ ಕಿಚನಲ್ಲಿ ಆಹಾರನೇ ಬಳಸೋದು ನಾವು. ನೀವು ಕೂಡ ನಿಮ್ಮ ಆಹಾರನೇ ಬಳಸಿ ಸರ್. ನಮ್ಮೂರ ಕಡೆ ಸಖತ್ತಾಗಿರೋ ರೆಸಿಪಿ ಮಾಡಿದಾಗ ಒಂದ್ ಶಬಾಷ್ ಅನ್ನೋ ತರ ಒಂದ್ ಮಾತು ಹೇಳ್ತೀವಿ ಸರ್. ಮಜ್ಜಿಗೆ ಮೂಲಂಗಿ ಚಟ್ನಿ ಮಾಡುವ ವಿಧಾನ: ಮೊದಲಿಗೆ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ಜಜ್ಜಿ ಹರಿದ ಮೂಲಂಗಿಯನ್ನು ಎಣ್ಣೆಗೆ ಸೇರಿಸಿ ಗೋಲ್ಡನ್ ಬ್ರೌನ್ ಆಗುವವರೆಗೂ ಬಾಡಿಸಿಕೊಳ್ಳಿ. ಈಗ 1 ಕಪ್ ಹೆಚ್ಚಿದ ಈರುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಫ್ರೈ ಮಾಡಿ ತೆಗೆದಿಟ್ಟುಕೊಳ್ಳಿ. ನಂತರ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ 7 ರಿಂದ 10 ಬ್ಯಾಡಗಿ ಮೆಣಸಿನಕಾಯಿ, ಅರ್ಧ ಕಪ್ ಧನಿಯಾ, ಸ್ವಲ್ಪ ಅರಿಶಿನ, ಜೀರಿಗೆ ಹಾಕಿ ಚೆನ್ನಾಗಿ ಹುರಿಯಿರಿ. ಈಗ ಒಂದು ಮಿಕ್ಸಿ ಜಾರಿಗೆ ಹುರಿದ ಸಾಮಗ್ರಿಗಳನ್ನು ಸೇರಿಸಿ ತರಿತರಿಯಾಗಿ ರುಬ್ಬಿ ನಂತರ ಅದೇ ಜಾರಿಗೆ ಫ್ರೈ ಮಾಡಿದ ಮೂಲಂಗಿ ಮಿಶ್ರಣ, ಸ್ವಲ್ಪ ಉಪ್ಪು ಸೇರಿಸಿ ಮತ್ತೊಮ್ಮೆ ತರಿತರಿಯಾಗಿ ರುಬ್ಬಿಕೊಳ್ಳಿ. ಈಗ ಒಂದು ಒಗ್ಗರಣೆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, ಕರಿಬೇವು ಹಾಕಿ ಒಗ್ಗರಣೆಯನ್ನು ಮಿಶ್ರಣಕ್ಕೆ ಸೇರಿಸಿಕೊಂಡರೆ ರುಚಿಯಾದ ಸ್ಪೈಸಿ ಮೂಲಂಗಿ ಚಟ್ನಿ ಸವಿಯಲು ಸಿದ್ಧ.